ಈಗ ನೆಕ್ಸ್ಟು ಬಜೆಟ್ ಒಳಗೆ ಅಟ್ಲೀಸ್ಟ್ ಒಂದು 10 ಇಯರ್ಸ್ ಕೊಡಿ ಅಂತೇಳಿ ಕೇಳಿದ್ದೀನಿ. ಹೆಚ್ಚು ಇದೇನು ಬರಲ್ಲ, ಬಜೆಟಲ್ಲಿ ಅಬೌಟ್ 800 crores ಬರುತ್ತೆ. ಅದು ಯಾರಾದರೂ ಅನುದಾನಕ್ಕೆ ಒಳಪಡಿಸ್ತೀವಿ ಅಂತ ಹೇಳಿದರೆ, ಯಾಕೆಂದರೆ ಏನಾಗ್ತದೆ, ಕೆಲವರೆಲ್ಲ ಈಗ ದ್ವಿಭಾಷಾ ಶಾಲೆಗಳಿಗೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಬೇರೆ ದೇ ಕೆನ್ ಲರ್ನ್ ಕನ್ನಡನೂ ಕಲಿಬೋದು, ಇಂಗ್ಲೀಷು ಕಲಿಬೋದು ಅನ್ನೋದಕ್ಕೆ ಆ ಕಡೆಗೆ ಒತ್ತು. ಈ KPS ಮಾಡಲೆಲ್ಲ ಅದೇ ಮಾಡಲ್ ಇರೋದ್ರಿಂದ ಈಗ ನಾವು ಕೂಡ ಅದನ್ನು ಮಾಡೋದ್ರಿಂದ ಬಟ್ 95ಇಂದ 2005ವರೆಗೂ ಕೊಡಿ ಅಂಥೇಳಿ ನಾನು ಮನವಿಯನ್ನು ಮಾಡಿದ್ದೀನಿ. ವಿಧಾನಸೌಧದಲ್ಲೂ ಕೂಡ ಮೇಲ್ಮನೆಯಲ್ಲಿ ಪ್ರಶ್ನೆ ಬಂದಾಗ ನಾನು ಹೇಳಿದ್ದೀನಿ, ಆರ್ಥಿಕ ಇಲಾಖೆಯಲ್ಲಿ ಅವರು ಇದು ಕೊಟ್ಟಿದ್ದಾರೆ ಎಷ್ಟು ಖರ್ಚಾಗುತ್ತೆ ಅಂತ. ಮನೆ ಮುಖ್ಯಮಂತ್ರಿಗಳಿಗೆ 3 ಸತಿ ನಾನು ಮಾತಾಡಿದೆ. ಸರಿ ನೆಕ್ಸ್ಟ್ ಯಾಕೆಂದರೆ ಏನೇ ಮಾಡಿದ್ರು ನೆಕ್ಸ್ಟ್ ಇಯರ್ಗೆ ಅದು ಅನ್ವಯ ಆಗೋದು. ಯಾಕೆಂದರೆ ಟೀಚರ್ಸ್ ರಿಕ್ರೂಟ್ಮೆಂಟಿಗೆ ನಾನು ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಈ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ವರದಿ ಮೇಲೆ ನಾನು ತೊಗೊಳ್ಬೇಕಾಗಿತ್ತು. ಅದಕ್ಕೆ ಈಗ ನೆಕ್ಸ್ಟು TET ಎಲ್ಲ ಮಾಡಿ ಅದನ್ನು ಆದಷ್ಟು ಬೇಗ ತೊಗೊಳ್ತಕ್ಕಂಥ 5,000 ಚಿಲ್ಲರೆ ಅನುದಾನಿತ ಶಾಲೆ, ಒಂದು 13,000 ಚಿಲ್ಲರೆ ಸರ್ಕಾರಿ ಶಾಲೆಯಲ್ಲಿ ನನಗೆ ಅದು ಅರ್ಜೆಂಟ್ ಬೇಕಾಗಿದೆ. ಮತ್ತು ಕನ್ನಡ ಮಾಧ್ಯಮಕ್ಕೆ ಸಹಕಾರ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಆದ್ಯತೆ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಸೆ ಇದೆ. ಅದು ನೆಕ್ಸ್ಟು ಅದನ್ನು ತಗೊಳ್ತೀವಿ. ಆದರೆ ಅನುದಾನಿತ ಶಾಲೆಗೆ ಏನು 2016ವರೆಗೂ ಗ್ರ್ಯಾಂಟ್ ಇನ್ ಏಡ್ವರೆಗೂ ಇತ್ತು, ಅದನ್ನು ಇವತ್ತುವರೆಗೂ ನಾವು ತೊಗೊಂಡಿಲ್ಲ. ಟೀಚರ್ಸ್ ರಿಕ್ರೂಟ್ಮೆಂಟ್ ಅವರಿಗೆ 20ವರೆಗೂ ನಾವು ಆಗಲೇ ಮಾಡಿದ್ದೀವಿ. ನಾವು ಬಂದು 2.5 ವರ್ಷ ಆದ್ರೂ 5 ವರ್ಷದ್ದು ಓಪನ್ ಅಪ್ ಮಾಡಿದ್ದೀವಿ. ನೆಕ್ಸ್ಟ್ ಇಯರ್ಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು 2005 ನಾನು ಕೇಳಿದ್ದೀನಿ. ಈವನ್ 5 ವರ್ಷ ಕೊಟ್ಟರೇನು ಒಂದೊಂದು ಹಂತಕ್ಕೆ ಸ್ವಲ್ಪ ಸಹಕಾರ ಆಗುತ್ತೆ. ಯಾಕೆಂದರೆ ಕೆಲವರೆಲ್ಲರೂ ಕನ್ನಡ ಮಾಧ್ಯಮವನ್ನು ಗ್ರ್ಯಾಂಟ್ ಇನ್ ಏಡ್ ಸಿಗ್ಬೋದು ಅಂಥೇಳಿ ಕೆಲವ್ರು ಮಾಡಿದ್ದಾರೆ. ಬಟ್ ಇದು ಹಿಂದಿನ ಸರ್ಕಾರದವ್ರು ಮಾಡಿಬಿಡ್ಬೇಕಾಯ್ತು, ಅವಾಗ ಸ್ಟ್ರೀಮ್ಲೈನ್ ಆಗಿದ್ದರೆ ಚೆನ್ನಾಗಿರೋದು. ಬಟ್ ಮಕ್ಕಳ ಸಂಖ್ಯೆ ಇದೆಲ್ಲ ಕ್ಯಾಪ್ ಎಲ್ಲ ಇರೋದ್ರಿಂದ ಅವ್ರಿಗೂ ಪಾಪ ಕೆಲವರಿಗೆಲ್ಲ ಕಷ್ಟ ಆಗ್ತಾಯಿದೆ. ಅದನ್ನು ಸ್ವಲ್ಪ ಕಮ್ಮಿ ಮಾಡಿ ಅಂತಾರೆ. ಇದನ್ನೆಲ್ಲದನ್ನು ನೋಡಿಕೊಂಡು ಎಷ್ಟು ಮಟ್ಟಿಗೆ ನಮಗೆ ಹೊರೆ ಪ್ರಶ್ನೆ ಇಲ್ಲ. ಕನ್ನಡದ ಶಾಲೆ ಬಗ್ಗೆ ನಾನು ಹೊರೆ ನೋಡೋದೇ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕ್ಲಿಯರಾಗಿ ಹೇಳಿದ್ದಾರೆ. ನಾವು ಈಗ ಸಬ್ಮಿಟ್ ಮಾಡಿದ್ದೀವಿ. ಅವ್ರು ನೋಡೋಣ, ಮಾನ್ಯ ಮುಖ್ಯಮಂತ್ರಿಗಳು ಏನಾದರೂ ಒಂದು ಸಹಕಾರ ಎಸ್ಪೆಷಲಿ ಫಾರ್ ಗ್ರ್ಯಾಂಟ್ ಇನ್ ಏಡ್ನ ವಿಸ್ತರಣೆ ಮಾಡೋದಕ್ಕೆ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ನೆಕ್ಸ್ಟ್ ಇಯರಿಗೆ ಅದು ನೆಕ್ಸ್ಟ್ ಬಜೆಟಿಗೆ ಬರಬೇಕು. ಯಾಕೆಂದರೆ ವಿ ಆರ್ ಆಲ್ರೆಡಿ ಹಾಫ್ ವೇ ಥ್ರೂ ದ ಇದು. ಸರಿ, ಸಿಎಂ ಬದಲಾವಣೆ ಬಗ್ಗೆ ಯಾರು ಕೂಡ ಮಾತನಾಡಬಾರ್ದು ಅಂತ ಹೈಕಮಾಂಡ್ ಸ್ಪಷ್ಟಪಡಿಸಿದೆ. ಹೌದು, ಯಾರು ಮಾತಾಡಿದ್ದಾರೆ? ಒಂದು ನಿಮಿಷ ಅಲ್ಲ, ಒಂದು ನಿಮಿಷ ಯಾರು ಮಾತಾಡಿದ್ದಾರೆ ಅವ್ರಿಗೆ ಈ ಪ್ರಶ್ನೆ ಹಾಕಿ ನನಗಂತೂ ಹೇಳಿದ್ದಾರೆ ಬಾಯಿ ಮುಚ್ಕೊಂಡು ಕೂತ್ಕೊ ಅಂತ. ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದೀನಿ. ನಾನು ಹೇಳ್ತಾ ಇರೋದು ನನಗೆ ಬಾಯಿ ಮುಚ್ಕೊಂಡು ಕೂತ್ಕೊ, ನನಗೆ ಬಾಯಿ ಮುಚ್ಕೊಂಡು, ನಾನು ಯಾರಿಗೂ ಸ್ಪೋಕ್ಸ್ ಪರ್ಸನ್ ಅಲ್ಲ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ, ಇದು ಹೈಕಮಾಂಡ್ ಡಿಸಿಷನು ಅಂತ. ಸೊ ನಾನಂತೂ ಅದನ್ನು ಒಬೆ ಮಾಡ್ತಕ್ಕಂಥ ಅಸಿಸ್ಟೆಂಟ್ ಸಿಪಾಯಿ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದೀನಿ. ನೀವು ಇನ್ನೂ 100 ಸತಿ ಕೇಳಿದ್ರೂ 100 ಸತಿನೂ ಬಾಯಿ ಮುಚ್ಕೊಂಡೇ ಇರ್ತೀನಿ. ನಾನು ಹೇಳಿದ್ದು ಅಲ್ಲ, ನಾನು ಹೇಳ್ತಾ ಇರೋದು ನಾನು ಬಾಯಿ ಮುಚ್ಕೊಂಡಿರ್ತೀನಿ ಈ ವಿಚಾರದಲ್ಲಿ. ಬಿಕಾಸ್ ಐ ಡೋಂಟ್ ಹ್ಯಾವ್ ರೈಟ್ಸ್. ನನಗೇನು ರೈಟ್ಸ್ ಕೊಟ್ಟಿದ್ದಾರೆ ಅದು ಮಾತ್ರ ನಾನು ಎಕ್ಸಿಕ್ಯೂಟ್ ಮಾಡೋದು. ಅಲ್ಲ, ನಾನು ಬಾಯಿ ಮುಚ್ಕೊಂಡ್ರಲ್ಲಿ ಇನ್ನೇನಿದೆ ಹೇಳಿ ಪಾಪ. ನಾನು ಭಾಳ ಇಲ್ಲ ಏನಾಗ್ತದೆ, ಲೆಟ್ ಮೀ ಇಲ್ಲ ಟೀಚರ್ ಅದು ಕ್ಲಿಯರ್ ಆಯಿತು ನಿನ್ನೆ. ಈವನ್ ಅಸೋಸಿಯೇಷನ್ ಅವರು ಹೇಳಿದ್ದಾರೆ, ನಾವು ಕಷ್ಟಪಟ್ಬಿಟ್ಟು ಮೋರ್ ದೆನ್ 81% ಸಕ್ಸಸ್ ರೇಟ್ ಕಂಡಿದ್ದೀವಿ, ನಮ್ಮ ಟೀಚರ್ಸಿಂದನೇ ಆಗಿರೋದು. ಸೊ ನಾವು ಹಾಲಿಡೇನೂ ಕೂಡ ನಾವು ಮಾಡಲಿಲ್ಲ. ನಾವು ದುಡ್ಡು ಅಂಥೇಳಿ ಅಲ್ಲ, ನಾವು ಸರ್ಕಾರದ್ದು ಆಮೇಲೆ ಸಮೀಕ್ಷೆ ಬೇಕು ನಮಗೆ. ವಿ ಆರ್ ಆಲ್ಸೋ ಇಂಟ್ರೆಸ್ಟೆಡ್. ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕಾದರೂ ನಮಗೆ ಸ್ವಲ್ಪ ಹಾಲಿಡೇ ಕೊಡಿ ಅಂಥೇಳಿ ಒಂದು ವರ್ಷನ್ ಬಂತು ನಮಗೆ. ಇನ್ನು ಯಾವಾಗಾರು ವರ್ಕಿಂಗ್ ಡೇಸಲ್ಲಿ ಕೊಡಿ ಅಂದರು. ಅದಕ್ಕೆ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಂಬರ್ ಆಫ್ ಡೇಸ್ದು ಮತ್ತು ಏನಾದರೂ ನಿಮಗೆ ಕಲಿಕೆಗೆ ತೊಂದರೆ ಆಗುತ್ತಾ ಅಂಥೇಳಿ ಕೇಳಿದರು ನನಗೆ. ನಿನ್ನೆ ಎಲ್ಲ ವರದಿ ಮಾಡಿ ನಿನ್ನೆ VC, ನಾನು ಶಿವಮೊಗ್ಗದಲ್ಲಿದ್ದೆ. ಸೊ ಅವರೇ ನಾನೇ ಕೂತ್ಕೊಳ್ತೀನಪ್ಪ VCಗೆ, ನೀನು ಬಂದು ನನಗೆಲ್ಲ ಲೆಕ್ಕ ಕೊಡು ಅಂಥೇಳಿ ಎಲ್ಲ ನೋಡಿದಾಗ ನಮ್ಮ ಆಫೀಸರ್ಸು ಎಲ್ಲ ಕೊಡ್ತಾಗ ನಾವು ಹೇಳಿದ್ವಿ ಈ ಥರ ಇದೆ. ಬಟ್ ಟೀಚರ್ಸಿಂದನೇ ನನಗೆ ಸಹಾಯ ಆಯಿತು. ಏನಂತ ಹೇಳಿದರೆ, ವಿ ಆರ್ ರೆಡಿ ಟು ಟೇಕ್ ದ ಲೀವ್ ಬಿಕಾಸ್ ಕಷ್ಟಪಟ್ಟಿದ್ದೀವಿ, ದಯವಿಟ್ಟು ನಮಗೆ ಲೀವ್ ಕೊಡಿ ಅಂತ ಕೇಳಿದ್ರು. ಸೊ ಅವರಿಂದನೇ ಬಂದಿರೋದನ್ನು ಈಸಿ ಆಯಿತು ಅಷ್ಟೇ. ನಾನು ಡಿಸಿಷನ್ ಏನಿತ್ತು, ಅರ್ಧ ದಿವಸ ಟೀಚಿಂಗು, ಅರ್ಧ ದಿವಸ ಸಮೀಕ್ಷೆ ಅಂತ. ಬಟ್ ಅದು ನಮಗೆ ಇಲ್ಲೂ ಇಲ್ಲ ಅಲ್ಲ, ಅವರಿಗೆ ಪಾಪ ಕಷ್ಟಪಟ್ಟಿದ್ದಕ್ಕೆ ನಮಗೇನು ಕೊಟ್ಟಂಗೆ ಆಗುತ್ತೆ ನೀವು ಅಂತ ಬಂದಾಗ ಸರಿ ಆಯಿತು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ವ್ಯಾಪ್ತಿಗೆ ಬಿಟ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಹಿ ಹ್ಯಾಸ್ ಟೇಕನ್ ಎ ಗುಡ್ ಡಿಸಿಷನ್ನು. ಅವರು ಪಾಪ ಮಾನವೀಯತೆಯಿಂದ ಪಾಪ ಇವರೆಲ್ಲ ಹಾಲಿಡೇಸಲ್ಲಿ ಸ್ಯಾಕ್ರಿಫೈಸ್ ಹಬ್ಬ ಮಾಡಲಿಲ್ಲ ಇವರೆಲ್ಲ. ಅವರಿಗೆಲ್ಲರಿಗೂ ಕೂಡ ಸಹಕಾರ ಆಗಬೇಕಂತ ಹೇಳಿ. ಇನ್ನೇನಾದ್ರು ಉಳಿದಿದ್ರೆ ಆಫ್ಟರ್ 18th ನನ್ನ ಅನಿಸಿಕೆ ಆನ್ಲೈನಲ್ಲಿ ಮಾಡ್ತಾರೆ. ಈ ಗ್ರಾಮ ಪಂಚಾಯತ್ ತುಂಬ ನಂಬರ್ಸ್ ಕಮ್ಮಿ ಇರ್ತದೆ. ಅದು ಈ ಕಡೆ ಭಾಗದಲ್ಲಿ ಯಾಕೆ ರೀಸನ್ನು ಅಂತ ನಾನು ಹೇಳಲ್ಲ, ನಿಮಗೆ ಗೊತ್ತಿದ್ರು ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ.
ಬಟ್ ನಾನು ಕೈ ಮುಗಿದು ಮನವಿ ಮಾಡೋದು, ಇದು ಒಂದು ಜಾತಿಯಲ್ಲಿ ಬಡವರು ಇರ್ಬೋದು, ಸಾಹುಕಾರರು ಇರ್ಬೋದು, ಈ ಜಾತಿಯಲ್ಲೇ ಸಾಹುಕಾರರು ಈ ಕಡೆ, ಅದನ್ನು ಲೆಕ್ಕ ಮಾಡೋದಲ್ಲ. ಯಾರಿಗೆ ಕಾನ್ಸ್ಟಿಟ್ಯೂಷನಲ್ಲಿ ಸಮಾನತೆಯನ್ನು ಕೊಡಬೇಕು ಅದನ್ನು ಎತ್ತಿ ಹಿಡಿತಕ್ಕಂಥ ಜವಾಬ್ದಾರಿಯನ್ನು ಮಾನ್ಯ ಸಿದ್ದರಾಮಯ್ಯ ಅವರು ಹೃದಯದಿಂದ ಬರ್ತದೆ. ಅವರು ತಲೆ ಅಲ್ಲ, ಅವರು ಹೃದಯ ತಲೆ ಎರಡೂ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ವ್ಯವಸ್ಥೆಗೆ ನಾವು ಅನುಕೂಲ ತಗೋಬೇಕು, ನಾವು ಮಾಡಬೇಕು. ಅದನ್ನು ಮಾಡಿದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಹಾಕ್ಕೊಂಡು ನಾವು ಓಡಾಡ್ತೀವಲ್ಲ, ಅದಕ್ಕೆ ಗೌರವ ಬರ್ತದೆ. ರಾಜಕೀಯ ಉದ್ದೇಶಕ್ಕೋಸ್ಕರ ಹೆಚ್ಚಾಗಿ ಬಳಸ್ಕೊಳ್ಳುವಂಥ ಸಾಧ್ಯತೆ ಇದೆ. ವಿಶ್ಲೇಷಣೆ ಏನು ಬೇಕಾದ್ರೂ ಮಾಡ್ಬೋದು, ನಿಮಗೆ ಬಿಡ್ತೀವಿ. ಆದರೆ ಕಾನ್ಸ್ಟಿಟ್ಯೂಷನಲ್ಲಿ ಓತು ತಗೊಂಡವರು ನೀವು ಮಾಡಬೇಡಿ ಅಂತ ಹೇಳ್ತಾರಲ್ಲ, ನಾನು ಹೇಳೋದು ಸುಪ್ರೀಂ ಕೋರ್ಟು ಸುಮೋಟೋ ಅವ್ರ ಮೇಲೆ ಕೇಸ್ ಹಾಕಬೇಕು. ನಾನು ಓದ್ ತೊಗೊಂಡಿದ್ದೀನಿ, ಈಗ ನಾನು ಮಾಡಬೇಡಿ ಅಂತ ಹೇಳಕ್ಕೆ ಬರಲ್ಲ. ನೀವು ಪ್ರಶ್ನೆ 100 ಕೇಳಿದ್ರೂ ನನಗೆ ಎಷ್ಟೇ ಕಷ್ಟ ಆದ್ರೂ ಐ ಕಾಂಟ್ ಟೆಲ್ ಯು. ನಾನು BJPನ ಹೇಟ್ ಮಾಡ್ಬೋದು, ನಾಳೆ ನಾವು ಇನ್ನೊಂದು ಪಕ್ಷನ ಹೇಟ್ ಮಾಡ್ಬೋದು ಅವ್ರು ಮಾಡ್ಬೇಕಾದ್ರೆ, ಬಟ್ ಐ ಕಾಂಟ್ ಟೆಲ್ ದಟ್ ಇಸ್ ನಾಟ್ ಮೈ ರೈಟ್. ಒಂದು ವೇಳೆ ಬೆಂಗಳೂರಲ್ಲಿ ನೀವು 18 ಒಳಗಡೆ ಹೆಚ್ಚು ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ ಮುಂದೆ ಇಲ್ಲ ಅದೆಲ್ಲ 36 ಲಕ್ಷ ಈ ಖಾಲಿ ಆಗಿರೋದು 4 ಲಕ್ಷ. ಅಲ್ಲಿ ಏನಂದ್ರೆ ನಾನು ಹೇಳಿದ್ದಲ್ಲ, ಕೆಲವು ಈಗ 15,000 ಜನರು ಮಂಗಳೂರಲ್ಲೇ ಇಲ್ಲ, ಅವರು ದೇ ಆರ್ ಸಮ್ವೇರ್ ಎಲ್ಸ್. ಅದಕ್ಕೆ ಅಲ್ಲ, ಸೇಮ್ ಪ್ರಾಬ್ಲಮ್ ಇಲ್ಲಿ ಬೆಂಗಳೂರಲ್ಲೂ ಇದೆ, ದೇ ಆರ್ ನಾಟ್ ಫ್ರಮ್ ದೇರ್. ಇವೆಲ್ಲ ಬರ್ತದೆ. ಈಗ ನಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ. ಐ ಥಿಂಕ್ ಇಟ್ ಇಸ್ ಗುಡ್ ಇನಫ್. ಅವರೆಲ್ಲ ಸರಿ ಮಾಡ್ಕೊಂಡಿದ್ದಾರೆ ಇವಾಗೆಲ್ಲ. ಆಮೇಲೆ ಇನಿಷಿಯಲಿ ವಿ ಲಾಸ್ಟ್ ಟೈಮ್ ಬಿಕಾಸ್ ಆಫ್ ಟೆಕ್ನಿಕಲ್ ಇಶ್ಯೂಸ್, ನಾಟ್ ನಮ್ಮ ಟೀಚರ್ಸು ಅವರೆಲ್ಲ ಏನಲ್ಲ. ಆಮೇಲೆ ಐ ಥಿಂಕ್ ಬೇರೆ ನಮ್ಮ ಇದು ಆಫೀಸರ್ಸ್ ಇರ್ತಾರಲ್ಲ, ಆ ಏಜೆನ್ಸಿ ಮೇಲೆ ನಾವು ಮಾಡಿರ್ತೀವಿ. ಓಕೆನಾ? ಥ್ಯಾಂಕ್ ಯು. ರೈಟ್.